ದರ್ಶನ್ ಜೈಲಲ್ಲಿದ್ರು ಪತ್ನಿ ವಿಜಯಲಕ್ಷ್ಮಿ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡ್ತಿದ್ದಾರೆ. ಸ್ನೇಹಿತೆಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ವಿಜಯಲಕ್ಷ್ಮಿ ದರ್ಶನ್ ಸಿಎಂ ಸಿದ್ದರಾಮಯ್ಯ ಸೊಸೆ ಸ್ಮಿತಾ ಜೊತೆ ಸ್ನೇಹಿತೆಯ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ. ಆಪ್ತ ಗೆಳತಿ ಶ್ರುತಿ ರಮೇಶ್ ಕುಮಾರ್ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ. ಗೆಳತಿ ಶ್ರುತಿ ಬರ್ತ್ಡೇಯಲ್ಲಿ ವಿಜಯಲಕ್ಷ್ಮಿ ಸಿಎಂ ಸೊಸೆ ಸ್ಮಿತಾ ರಾಕೇಶ್ ಭಾಗಿಯಾಗಿದ್ರು. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ದಿನವೇ ಪಾರ್ಟಿ ಮಾಡಿರುವ ವಿಜಯಲಕ್ಷ್ಮಿ ಆಪ್ತ ಸ್ನೇಹಿತೆಯರಾಗಿರುವ ಸ್ಮಿತಾ ರಾಕೇಶ್, ವಿಜಯಲಕ್ಷ್ಮಿ, ಶ್ರುತಿ ರಮೇಶ್ ಕುಮಾರ್ ನಿನ್ನೆ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿರುವ ಮೂವರು ಸ್ನೇಹಿತೆಯರು. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ ದಿನವೇ ವಿಜಯಲಕ್ಷ್ಮಿ ಕೂಲ್ ಪಾರ್ಟಿ ಮಾಡಿದ್ದಾರೆ. ದರ್ಶನ್ ಜೈಲಲ್ಲಿ ಇರುವಾಗ ಈ ಪಾರ್ಟಿ, ಈ ಮಸ್ತಿ ಎಲ್ಲ ಬೇಕಿತ್ತ? ಅಣ್ಣ ಜೈಲಲ್ಲಿ ಅತ್ತಿಗೆ ಪಾರ್ಟಿಲಿ ಅಣ್ಣಂಗೂ ಕೇಕ್ ಕೊಡ್ತೀರಾ ಎಂದು ಕಮೆಂಟ್ ಮಾಡಿದ್ದಾರೆ. ದುಡ್ಡು ಇರೋರ ಕಥೆ ಇಷ್ಟೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಪಾರ್ಟಿ ಬಗ್ಗೆ ನೆಟ್ಟಿಗರಿಂದ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸ್ನೇಹಿತೆಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೊಸೆಯಾದ ಸ್ಮಿತಾ ಜೊತೆ ಸ್ನೇಹಿತೆಯ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ. ಆಪ್ತ ಗೆಳತಿ ಶ್ರುತಿ ರಮೇಶ್ ಕುಮಾರ್ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದು, ಗೆಳತಿ ಶ್ರುತಿ ಬರ್ತ್ಡೇಯಲ್ಲಿ ವಿಜಯಲಕ್ಷ್ಮಿ ಸಿಎಂ ಸೊಸೆ ಸ್ಮಿತಾ ರಾಕೇಶ್ ಭಾಗಿಯಾಗಿದ್ರು. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ದಿನವೇ ವಿಜಯಲಕ್ಷ್ಮಿ ಫುಲ್ ಪಾರ್ಟಿ ಮೋಜು ಮಸ್ತಿ ಮಾಡಿದ್ದಾರೆ. ಆಪ್ತ ಸ್ನೇಹಿತೆಯರಾಗಿರುವ ಸ್ಮಿತಾ ರಾಕೇಶ್, ವಿಜಯಲಕ್ಷ್ಮಿ, ಶ್ರುತಿ ರಮೇಶ್ ಕುಮಾರ್ ನಿನ್ನೆ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ. ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ ದಿನವೇ ವಿಜಯಲಕ್ಷ್ಮಿ ಕೂಲ್ ಪಾರ್ಟಿ ಮಾಡಿದ್ದು, ದರ್ಶನ್ ಜೈಲಲ್ಲಿ ಇರುವಾಗ ಈ ಪಾರ್ಟಿ ಮಾಡಿದ್ದಾರೆ. ಈ ಮಸ್ತಿಯೆಲ್ಲ ಬೇಕಿತ್ತ? ಅಣ್ಣ ಜೈಲಲ್ಲಿ ಅತ್ತಿಗೆ ಪಾರ್ಟಿಲಿ ಅಣ್ಣಂಗೂ ಕೇಕ್ ಕೊಡ್ತೀರಾ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ದುಡ್ಡು ಇರೋರ ಕಥೆ ಇಷ್ಟೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಕಮೆಂಟ್ ಹಾಕಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಪಾರ್ಟಿ ಬಗ್ಗೆ ನೆಟ್ಟಿಗರಿಂದ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ.